ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ ಸ್ಕೋರಿಂಗ್ ಪ್ಯಾಕೇಜ್ನಲ್ಲಿ ಬರುವ 2ನೇ ಪಾಠವಾದ ಬಹುಪದೋಕ್ತಿಗಳು. ಸೊ ಈ ಪಾಠದಲ್ಲಿ 4 ರಿಂದ 5 ಅಂಕಗಳಿಗೆ ಮಕ್ಕಳ ಈ ಪಾಠದಿಂದ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ, ಯಾವೆಲ್ಲ ಕ್ವಶನ್ಸನ್ನು ನೀವು ಓದ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ನಾನು ಆಲ್ರೆಡಿ ಸ್ಕೋರಿಂಗ್ ಪ್ಯಾಕೇಜಲ್ಲಿ ವಾಸ್ತವ ಸಂಖ್ಯೆಗಳಿಂದ ಯಾವ ಪ್ರಶ್ನೆಗಳು ಬರ್ತವೆ ಅದನ್ನು ತಿಳಿಸ್ಕೊಟ್ಟಿದ್ದೀನಿ ಮಕ್ಕಳ. ಸೊ ಈ ವಿಡಿಯೋದಲ್ಲಿ ನಾನು ಬಹುಪದೋಕ್ತಿಗಳಲ್ಲಿ ಯಾವೆಲ್ಲ ರೀತಿಯ ಪ್ರಶ್ನೆಗಳು ಬರ್ತವೆ, ಸೊ ಯಾರೆಲ್ಲ 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕು, ಸೊ ಪೂರ್ತಿಯಾಗಿ ನೋಡಿ ಮಕ್ಕಳ, ಆಗ ಮಾತ್ರ ನಿಮಗೆ ಇದು ಯೂಸ್ ಆಗುತ್ತೆ. ಸೊ ಪಾಸಿಂಗ್ ಪ್ಯಾಕೇಜ್ ಇರೋರಿಗೆ ನಾನು ಇಲ್ಲ, ನಂಗೆ ಜಸ್ಟ್ ಪಾಸ್ ಆಗ್ತೀನಿ ಅನ್ನೋರಿಗೆ ಆಲ್ರೆಡಿ ಪಾಸಿಂಗ್ ಪ್ಯಾಕೇಜನ್ನು ಸಹ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾನು ಈಗ ನಿಮ್ಮ ಪ್ರಿಪ್ರೇಟರಿ ಅನೌನ್ಸ್ ಆಗಿದೆ. ಸೊ ಇನ್ನೇನು 2-3 ದಿನಗಳಲ್ಲಿ ನಿಮಗೆ ಪಾಸಿಂಗ್ ಪ್ಯಾಕೇಜನ್ನು ಸಹ ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ. ಅಧ್ಯಾಯ 2 ಬಹುಪದೋಕ್ತಿಗಳು. ಸೊ ಇದರಲ್ಲಿ ನೀವು ಫಸ್ಟ್ ಬಹಳ ಈಸಿ ಮಕ್ಕಳ, ಮಹತ್ತಮ ಘಾತ. ಸೊ ಡಿಗ್ರಿ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಸೊ ಹೇಗೆ ಅಂತ ಹೇಳಿದ್ರೆ, ಎಕ್ಸರ ಘಾತ ಯಾವುದು ಗರಿಷ್ಠ ಘಾತ ಇರ್ತದೋ ಅದನ್ನೇ ನಾವು ಮಹತ್ತಮ ಘಾತ ಅಂತ ಹೇಳಿ ಕರಿತೀವಿ. ಸೊ ಗೊತ್ತಿರಲಿ ಮಕ್ಕಳ, ರೇಖಾತ್ಮಕ ಬಹುಪದೋಕ್ತಿಗೆ ಯಾವಾಗಲೂ ಒಂದೇ ಡಿಗ್ರಿ ಇರ್ತದೆ. ಅದರ ಆದರ್ಶ ರೂಪನ್ನು ನೋಡ್ಕೊಂಡಿರಿ, ಸಮ್ಟೈಮ್ಸ್ ಕೇಳುವ ಸಾಧ್ಯತೆಗಳಿರ್ತದೆ. ಸೊ AX+B. ನೆಕ್ಸ್ಟ್ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿಗೆ 2 ಡಿಗ್ರಿ ಇರ್ತದೆ. ಸೊ ಅದರ ಹೈಯೆಸ್ಟ್ ಡಿಗ್ರಿನೇ 2. ಆದರ್ಶ ರೂಪ AX² + BX+C ಆಗಿರ್ತದೆ. ಮತ್ತು ಘನ ಬಹುಪದೋಕ್ತಿಗೆ ಡಿಗ್ರಿ 3 ಇರ್ತದೆ, ಹೈಯೆಸ್ಟ್ ಡಿಗ್ರಿನೇ 3. ಸೊ ಅದರ ಒಂದು ಆದರ್ಶ ರೂಪ AX² + BX+CX+ D ಆಗಿರ್ತದೆ. ನೆಕ್ಸ್ಟ್ ಬಹುಪದೋಕ್ತಿಯ ಶೂನ್ಯತೆಗಳ ಬಗ್ಗೆ ಪ್ರಶ್ನೆ ಅಂತ ಇದ್ದೇ ಇರುತ್ತೆ ಮಕ್ಕಳು. ಒಂದು ಗ್ರಾಫನ್ನು ಕೊಟ್ಟು ಇದರಲ್ಲಿ ಎಷ್ಟು ಶೂನ್ಯತೆಗಳಿದಾವೆ ಅಂತ ಕೇಳ್ಬೋದು, ಅಥವಾ ಡೈರೆಕ್ಟಾಗಿ ಪ್ರಶ್ನೆಯನ್ನು ಕೇಳಿ ಶೂನ್ಯತೆಗಳನ್ನ ಕಂಡಿಡಿರಿ ಅಂತಲೂ ಸಹ ಅವರು ಕೇಳ್ಬೋದಾಗುತ್ತೆ. ಹಾಗಾಗಿ ಅದನ್ನು ಸಹ ನೀವು ಚೆನ್ನಾಗಿ ಕಲ್ತ್ಕೋಬೇಕು ಈ ಒಂದು ಪಾಠದಿಂದ. ಸೊ ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಅದನ್ನು ಶೂನ್ಯತೆಯನ್ನು ಕಂಡುಹಿಡ್ಕೊಳ್ಳೋದು ಅಂತೇಳಿ. ಸೊ ಏನಿಲ್ಲ, ನಕ್ಷೆ ಎಕ್ಸ್ ಅಕ್ಷವನ್ನು ಛೇದಿಸುವ ಬಿಂದುಗಳನ್ನು ನಾವು ಕೌಂಟ್ ಮಾಡ್ತಾ ಹೋದರೆ ಸಾಕು, ನಮಗೆ ಅಲ್ಲಿಗೆ ಸಿಗ್ತದೆ. ನೆಕ್ಸ್ಟ್ ಈ ಪಾಠದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ. ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂದರೆ ಶೂನ್ಯತೆಗಳನ್ನ ಕೊಟ್ಬಿಟ್ಟು ಮಕ್ಕಳ, ಆ ನಂತರ ನೀವೇನು ಮಾಡ್ತಾರೆ ಅಂತ ಹೇಳಿದ್ರೆ ಬಹುಪದೋಕ್ತಿ, ಆ ಒಂದು ರೇಖಾತ್ಮಕ ಸಮೀಕರಣವನ್ನು ನೀವು ಬಹುಪದೋಕ್ತಿಯನ್ನು ಕಂಡುಹಿಡಿದು ಅದರ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಕ್ಕೆ ಇದನ್ನು ತಾಳೆ ನೋಡಲಿಕ್ಕೂ ಸಹ ಕೇಳ್ತಾರೆ. ಹಾಗಾಗಿ ಅದನ್ನು ಕಲ್ತ್ಕೊಳ್ಳಿ. α + β = -b/a, α × β = c/a. ನೆಕ್ಸ್ಟ್ ಈ ಪಾಠದಿಂದ ನಿಮಗೆ ಒಂದು ಕ್ವಶನ್ ಅಂತೂ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಇದ್ದೇ ಇರ್ತದೆ ಮಕ್ಕಳ, ಅಥವಾ 1 ಅಂಕದ ಪ್ರಶ್ನೆಗಳಿಗೆ ಕೇಳುವ ಸಾಧ್ಯತೆಗಳು ಸಹ ಇರ್ತವೆ. ಈಗ ನೋಡಿ, ಇಲ್ಲೊಂದು ಈಕ್ವೇಷನ್ ಅನ್ನು ಕೊಟ್ಟಿದ್ದಾರೆ, ಒಂದು ಬಹುಪದೋಕ್ತಿ ಕೊಟ್ಟಿದ್ದಾರೆ. ಇದರ ಮಹತ್ತಮ ಘಾತ ಯಾವುದು? ವೆರಿ ಈಸಿ ಮಕ್ಕಳ, ಯಾವುದು ಎಕ್ಸ್ ಘಾತ ಹೈಯೆಸ್ಟ್ ಇದೆಯೋ, ಜಾಸ್ತಿ ಯಾವುದಿದೆಯೋ ಅದೇ ಅದರ ಮಹತ್ತಮ ಘಾತ ಆಗಿರ್ತದೆ. ಸೊ ಇಲ್ಲಿ ಎಕ್ಸ್ ಘಾತ 3 ಇರೋದ್ರಿಂದ ಆನ್ಸರ್ 3 ಆಗಿರ್ತದೆ. ನೆಕ್ಸ್ಟ್ ನೋಡಿ, ಶೂನ್ಯತೆಗಳು -2 ಮತ್ತು 4 ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಸೊ ನಿಮಗೆ ಗೊತ್ತಿರಬೇಕು, x² - α + β + α β, ಆ ಒಂದು ಫಾರ್ಮಿಗೆ ನೀವು ಈ ಶೂನ್ಯತೆಗಳನ್ನು ಹಾಕಿದರೆ ನಿಮಗೆ ಈಸಿಯಾಗಿ ಈಕ್ವೇಷನನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಈ ಚಿತ್ರ ಕೊಟ್ಟಿದ್ದಾರೆ ಮಕ್ಕಳ. ಈ ಚಿತ್ರದಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ನೋಡಿ. ಇಲ್ಲಿ ಎಕ್ಸ್ ಅನ್ನು ಎಷ್ಟು ಬಾರಿ ಇದು ಸಂಧಿಸಿದೆ ನೋಡಿ, 1 2 3, ಹಾಗಾಗಿ ಅದರ ಶೂನ್ಯತೆ 3 ಆಗಿರ್ತದೆ. ಸೊ ಹಾಗೆ ಡೈರೆಕ್ಟಾಗಿ ನೀವು ಪ್ರಶ್ನೆಗೆ ಆನ್ಸರನ್ನು ಮಾಡ್ಬೋದು ಮಕ್ಕಳ. ಇಲ್ಲಿ ನೋಡಿ, ಈ ಬಹುಪದೋಕ್ತಿಯ x² - x + k, ಈ ಬಹುಪದೋಕ್ತಿಯ ಒಂದು ಶೂನ್ಯತೆ 2 ಆದರೆ k ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಒಂದು ಶೂನ್ಯತೆ 2 ಅಂತ ಹೇಳಿದ್ರೆ, ಸೊ ನೀವು x ಪ್ಲೇಸಿಗೆ 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ ಸೊ k ಬೆಲೆಯನ್ನು ನೀವು ಕಂಡುಹಿಡಿಬೋದು ಈಸಿಯಾಗಿ. ಹಾಗಾಗಿ ಮಕ್ಕಳು ನೋಡಿ, ಇದೇ ರೀತಿ ಪ್ರಶ್ನೆಗಳನ್ನೇ ನಿಮಗೆ ಹೆಚ್ಚು ಬಾರಿ ನೋಡಿ, ನಿಮಗೆ ಎಷ್ಟೋ ಪ್ರಿಪ್ರೇಟರಿ ಮತ್ತು ಫೈನಲ್ ಎಕ್ಸಾಮ್ಗಳಲ್ಲಿ ಈ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲೂ ಸಹ ಒಂದು ನಕ್ಷೆ ಕೊಟ್ಟು ಎಷ್ಟು ಬಹುಪದೋಕ್ತಿ, 1 2 3. ಸೊ ಹಾಗಾಗಿ 3. ನೆಕ್ಸ್ಟ್ ರೇಖಾತ್ಮಕ ಸಮೀಕರಣದ ಡಿಗ್ರಿ ಯಾವಾಗಲೂ ಒಂದೇ ಆಗಿರ್ತದೆ. ಮತ್ತು ಒಂದು ಘನ ಬಹುಪದೋಕ್ತಿಯ ಘಾತ ಆಲ್ವೇಸ್ 3. ವರ್ಗ ಬಹುಪದೋಕ್ತಿಗೆ 2 ಇರ್ತದೆ. ನೆಕ್ಸ್ಟ್ ಇದ್ರೂ ಸಹ ನೋಡಿ, ಇವೆಲ್ಲ ಎಕ್ಸಾಮಲ್ಲಿ ಕೇಳಿರೋ ಮಕ್ಕಳು. ಹಾಗಾಗಿ ಈ ರೀತಿ ಪ್ರಶ್ನೆಗಳನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ. ನೆಕ್ಸ್ಟ್ ಇಲ್ಲೂ ಸಹ ಎಷ್ಟು ಶೂನ್ಯತೆಗಳಿದೆ, 1 2 3 4 ಶೂನ್ಯತೆಗಳು. ಸೊ ಹಾಗಾಗಿ 4 ಅಂತ ಹಾಕ್ತೀರಾ. ನೆಕ್ಸ್ಟ್ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಅವುಗಳ ಗುಣಲಬ್ಧಕ್ಕೆ ಸಮನಾಗಿದ್ದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ. ಅವುಗಳ ಗುಣಲಬ್ಧ ಅಂತ ಹೇಳಿದರೆ α β = c/a. ಸೊ ಅದಕ್ಕೆ ಸಮನಾಗಿದೆ ಅಂತ ಹೇಳಿ ಹೇಳಿದ್ದಾರೆ k ಯ ಬೆಲೆ. ಹಾಗಾಗಿ ಅದನ್ನು ತೆಗೆದುಕೊಂಡ್ರೆ ಈಸಿಯಾಗಿ ನೀವು ಕಂಡುಹಿಡಿಬೋದು.
ನೆಕ್ಸ್ಟ್ ಇಲ್ಲೂ ಸಹ ಏಪ್ರಿಲ್ 2023ರಲ್ಲಿ ಇದೇ ರೀತಿ ನಕ್ಷೆಯನ್ನು ಕೊಟ್ಟು ಎಷ್ಟು ಶೂನ್ಯತೆಗಳಿದ್ದಾವೆ ಅಂತೇಳಿ ಕೇಳಿದ್ದಾರೆ. ಸೊ ಅಲ್ಲೂ ಸಹ 3 ಶೂನ್ಯತೆಗಳಿದ್ದಾವೆ. ನೆಕ್ಸ್ಟ್ ಈ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟು ಅಂತ ಕೇಳಿದರೆ, ಸೊ ಆಬ್ವಿಯಸ್ಲಿ 3 ಆಗಿರ್ತದೆ, ಏಕೆಂದರೆ ಎಕ್ಸ್ ಘಾತ 3 ಹೈಯೆಸ್ಟ್ 3 ಇರೋದ್ರಿಂದ 3 ಆಗಿರ್ತದೆ. ನೆಕ್ಸ್ಟ್ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ 5 ಆಗಿರೋ ವರ್ಗ ಬಹುಪದೋಕ್ತಿಯನ್ನು ಕೇಳಿದರೆ, ಸೊ ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದರ ಮೊತ್ತ 4 ಆಗಿದೆ ಮತ್ತು ಗುಣಲಬ್ಧ. ಸೊ ಯಾಕೆಂದರೆ ಮೊತ್ತ ಅಂತ ಹೇಳಿದರೆ ವಿ ನೋ ದಟ್ -b/a. ಸೊ -b/a ಅಂತ ಹೇಳಿ ತೆಗೆದುಕೊಂಡ್ರೆ ಸೊ ಮೊತ್ತ ಏನಾಗ್ತದೆ 4 ಆಗ್ತದೆ. ಅದೇ ರೀತಿ ಗುಣಲಬ್ಧ c/a ಆಗಿರ್ತದೆ. ಸೊ ಹಾಗಾಗಿ ಇದು ಆನ್ಸರ್. ಸೊ ಲಾಸ್ಟ್ ಆಪ್ಷನ್ ಬಿ ಕರೆಕ್ಟ್ ಆಗಿರುವಂಥ ಆನ್ಸರ್. ಸೊ ನೆಕ್ಸ್ಟ್ ಇಲ್ಲೊಂದು ಬಹುಪದೋಕ್ತಿ x² - 2x - 8 ಎಂಬ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯ ಕೇಳಿದ್ದಾರೆ. ಸೊ ಶೂನ್ಯತೆಗಳ ಮೊತ್ತ ಅಂತ ಹೇಳಿದರೆ ಆಲ್ಫಾ ಪ್ಲಸ್ ಬೀಟಾ -b/a ಆಗುತ್ತೆ. ಸೊ ದಟ್ 2 ಆಗುತ್ತೆ. ಸೊ ದ ವ್ಯಾಲ್ಯೂ ಈಸ್ ಆಪ್ಷನ್ ಬಿ, ಏಕೆಂದರೆ -2 ಡಿವೈಡೆಡ್ ಬೈ 1. ಸೊ ಹಾಗಾಗಿ +2 ಆಗುತ್ತೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಸೊ ಇದನ್ನು ಸಹ ಲಾಸ್ಟ್ ಇಯರ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದರು. ನೆಕ್ಸ್ಟ್ ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆ ಆಲ್ವೇಸ್ 2 ಆಗಿರ್ತದೆ. ಅದನ್ನು ನೋಡ್ಕೊಳ್ಳಿ ಮಕ್ಕಳು. ಸೊ ರೇಖಾತ್ಮಕ ಸಮೀಕರಣಕ್ಕೆ ಯಾವಾಗಲೂ 1 ಇರ್ತದೆ, ಹಾಗಾಗಿ ಅದನ್ನು ತಿಳ್ಕೊಂಡಿರಿ ಮಕ್ಕಳ. ನೆಕ್ಸ್ಟ್ ಆಲ್ಫಾ ಮತ್ತು ಬೀಟಾಗಳು P(x) = ax² + bx + c ಎಂಬ ವರ್ಗ ಒಂದು ಬಹುಪದೋಕ್ತಿ ಶೂನ್ಯತೆಗಳಾಗಿದ್ದರೆ ಆಲ್ಫಾ ಬೀಟಾದ ಬೆಲೆ ಏನು? ಆಲ್ಫಾ ಇಂಟು ಬೀಟಾ ಅಂದರೆ c/a ಆಗಿರ್ತದೆ ಗುಣಲಬ್ಧ. ಸೊ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ಸೊ ಹಾಗಾಗಿ ಈ ರೀತಿಯ ಪ್ರಶ್ನೆಗಳನ್ನು ನಿಮಗೆ ಹೆಚ್ಚಾಗಿ ಕೇಳುವಂಥದ್ದು ಮಕ್ಕಳ. ಸೊ ಹಾಗಾಗಿ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳಿ. ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳು. ನಕ್ಷೆಯನ್ನು ಕೊಟ್ಬಿಟ್ಟು ಎಷ್ಟು ಶೂನ್ಯತೆಗಳಿದ್ದಾವೆ ಅಂತ ಕೇಳ್ತಾರೆ. ಜಸ್ಟ್ ನಿಮಗೆ MCQನಲ್ಲಿ ಕೇಳಿಲ್ಲ ಅಂದರೆ 1 ಅಂಕಕ್ಕಾದರೂ ಈ ಪ್ರಶ್ನೆಗಳನ್ನು ತುಂಬ ಬಾರಿ ಕೇಳ್ತಾ ಇದ್ದಾರೆ ಮಕ್ಕಳ. ಪ್ರತಿ ವರ್ಷವೂ ಈ ಪ್ರಶ್ನೆಗಳು ಇದ್ದಾವೆ. ಹಾಗಾಗಿ ಇದಕ್ಕೆ ನೀವು ಹೆಚ್ಚು ಕಾನ್ಸಂಟ್ರೇಟನ್ನು ಈ ಒಂದು ಲೆಸನಿಂದ ನೀವು ಮಾಡಬೇಕು. ನೋಡಿ, ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಇರ್ಬೋದು, ಅಥವಾ ನಿಮಗೆ MCQನಲ್ಲಿ ಕೇಳಿದಂಥವೆಲ್ಲವೂ ಅಷ್ಟೇ. ಈ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟು? ಸೊ ನೋಡಿ, ಪ್ರತಿ ವರ್ಷವೂ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗಿ ನೀವು ಹೈಯೆಸ್ಟ್ ಡಿಗ್ರಿ ಇರೋದೇ ನಮಗೆ ಮಹತ್ತಮ ಘಾತ ಆಗಿರ್ತದೆ. ಹಾಗಾಗಿ ಅದೇ ರೀತಿ ಲೆಕ್ಕಗಳನ್ನು ಕೇಳಿರೋದ್ರಿಂದ ನಾನೇನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ ಮಕ್ಕಳ. ಸೊ ಈ ರೀತಿ ನಿಮಗೆ ಕೊಟ್ಟರೆ ಆಗೇನು ಮಾಡಬೇಕು, ನೀವು ಅದನ್ನು ಗುಣಿಸ್ಬೇಕು. ಸೊ x³ + 3x + 5x² + 7. ಸೊ ಈಗ ಅದರ ಡಿಗ್ರಿ 7. ಸೊ ಈ ರೀತಿ ಪ್ರಶ್ನೆಗಳನ್ನು ನೀವು ಹೆಚ್ಚು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಸಮೀಕರಣವನ್ನು ಕೊಟ್ಬಿಟ್ಟು ಆ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಕಂಡುಹಿಡಿದರೆ ಆಲ್ಫಾ ಪ್ಲಸ್ ಬೀಟಾ ಗೊತ್ತಿರಬೇಕು -b/a. ಅದೇ ರೀತಿ ಗುಣಲಬ್ಧ ಕೇಳಿದರೆ ಆಲ್ಫಾ ಬೀಟಾ = c/a ಅಂತ ಹೇಳಿ ಆ ಒಂದು ಫಾರ್ಮುಲಾಕ್ಕೆ ಹಾಕಿದರೆ ನಿಮಗೆ ಅದರ ಮೊತ್ತ ಶೂನ್ಯತೆಗಳ ಮೊತ್ತನೂ ಗೊತ್ತಾಗುತ್ತೆ, ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧವೂ ಸಹ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿ 13ನೇ ಪ್ರಶ್ನೆ. ಇದು ಸಹ ಹೇಗೇನು ಅದೇ ಕ್ವಶನ್ ರಿಪೀಟ್ ಆಗಿದೆ ಲಾಸ್ಟ್ ಇಯರ್ ಪ್ರಿಪ್ರೇಟರಿನಲ್ಲಿ. ಬಹುಪದೋಕ್ತಿಗಳ ಶೂನ್ಯತೆಯ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ f(x) = 2x² - 3x + k. ಈ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧ 3 ಆದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ. ಸೊ ಶೂನ್ಯತೆಗಳ ಗುಣಲಬ್ಧ ಅಂತ ಹೇಳಿದರೆ ಆಲ್ಫಾ ಬೀಟಾ ಅರ್ಥ ಆಗ್ತಾ ಇದೆಯಲ್ಲ. ಸೊ ಫಸ್ಟ್ ನಾವೇನು ಮಾಡೋಣ, ಈ ಇಕ್ವೇಶನ್ ಬರ್ಕೊಳ್ಳೋಣ. f(x) = 2x² - 3x + k. ಸೊ a ಬೆಲೆ 2, b ಬೆಲೆ -3, c ಬೆಲೆ k. ಸೊ ಈಗ ಶೂನ್ಯತೆಗಳ ಗುಣಲಬ್ಧ ಅವರು ಕೊಟ್ಟಿದ್ದಾರೆ. ಸೊ ಶೂನ್ಯತೆಗಳ ಗುಣಲಬ್ಧ = ಆಲ್ಫಾ ಬೀಟಾ = c/a. ಎಷ್ಟು ಗುಣಲಬ್ಧ? 3 = c ಅಂದರೆ k ಡಿವೈಡೆಡ್ ಬೈ a ಅಂದರೆ 2. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 6 ಆಗುತ್ತೆ. ಹಾಗಾಗಿ k ಬೆಲೆ 6. ಸೊ ಈ ರೀತಿ ಪ್ರಶ್ನೆಗಳನ್ನು ನೀವು 1 ಅಂಕಕ್ಕೆ ನೋಡ್ಕೊಳ್ಳಿ ಮಕ್ಕಳ. ಆ್ಯಂಡ್ ಸಮ್ಟೈಮ್ಸ್ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ 3 ಮತ್ತು 2 ಆಗಿರುವ ವರ್ಗ ಸಮೀಕರಣ ಕಂಡುಹಿಡಿಯಿರಿ ಅಂತೇಳಿ ಕೊಡ್ತಾರೆ. ಸೊ ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದಾರೆ, ಗುಣಲಬ್ಧನೂ ಕೊಟ್ಟಿದ್ದಾರೆ. ಹಾಗಾಗಿ ಅವುಗಳ ಸೂತ್ರಕ್ಕೆ ಹಾಕೋಣ. ಶೂನ್ಯತೆಗಳ ಮೊತ್ತ ಅಂತ ಹೇಳಿದ್ರೆ -b/a. ಸೊ ಅಲ್ಲಿಗೆ -3/1 ಆಯಿತು. ಶೂನ್ಯತೆಗಳ ಗುಣಲಬ್ಧ ಏನಾಯಿತು? c/a. ಸೊ ಹಾಗಾಗಿ 2/1 ಆಯಿತು. ಅಲ್ಲಿಗೆ ನನಗೆ a ಬೆಲೆನೂ ಗೊತ್ತಾಯಿತು, b ಬೆಲೆ ಗೊತ್ತಾಯಿತು, c ಬೆಲೆ ಗೊತ್ತಾಯಿತು. a ಬೆಲೆ 1, b ಬೆಲೆ 3, c ಬೆಲೆ 2 ಆಯಿತು. ಹಾಗಾಗಿ ವರ್ಗ ಬಹುಪದೋಕ್ತಿ ಕೇಳಿರೋದ್ರಿಂದ ax² + bx + c ಅಂತ ಹೇಳಿ ತೆಗೆದುಕೊಂಡ್ರೆ ಸೊ ವಿ ವಿಲ್ ಗೆಟ್ x² + 3x + 2 ಆಯಿತು. ಓಕೆನಾ? ಸೊ ಈ ರೀತಿ ಲೆಕ್ಕಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಶೂನ್ಯತೆಗಳನ್ನು ಕಂಡುಹಿಡೀರಿ ಅಂತ ಹೇಳಿದ್ರೆ ಈಸಿ ಮಕ್ಕಳ. ಸೊ ಈ ರೀತಿ ಲೆಕ್ಕಗಳನ್ನ ಕೊಟ್ಟರೆ ನೀವು ಅದನ್ನು
ಅಪವರ್ತಿಸಬೇಕು. ಅಥವಾ ಈ ರೀತಿ ಕೊಟ್ಟಾಗ ಎಕ್ಸ್ ಸ್ಕ್ವೇರ್ ಮೈನಸ್ 3 ಅಂತ ಕೊಟ್ಟರೆ ನೀವು ಅದನ್ನು ಹೋಲ್ ಸ್ಕ್ವೇರ್ ಮಾಡಿಕೊಂಡು ಎಕ್ಸ್ ಸ್ಕ್ವೇರ್ ಮೈನಸ್ √3 ಹೋಲ್ ಸ್ಕ್ವೇರ್ ಮಾಡಿಕೊಂಡ್ರೆ ಸೊ ಅದನ್ನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಿಗೆ ಹಾಕಿದ್ರೆ ನೀವು ಶೂನ್ಯತೆಗಳನ್ನು ಕಂಡುಹಿಡ್ಕೋಬೋದು. ನೆಕ್ಸ್ಟ್ ಸೊ ಇದರಲ್ಲಿ ಸಹ ಶೂನ್ಯತೆಯನ್ನು ಕಂಡುಹಿಡ್ಕೋಬೋದು, ಈಸಿ ಇದೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x³ ಪ್ಲಸ್ 3x² ಮೈನಸ್ 11x ಪ್ಲಸ್ 6 ಆದರೆ ಪಿ ಆಫ್ 1 ಬೆಲೆಯನ್ನು ಕಂಡುಹಿಡೀರಿ ಅಂತೇಳಿ ಕೇಳಿದ್ದಾರೆ ಮಕ್ಕಳು. ಸೊ ಪಿ ಆಫ್ 1 ಅಂತ ಹೇಳಿದರೆ ಎಕ್ಸ್ ಪ್ಲೇಸಿಗೆ 1 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 1 ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂ ಎಷ್ಟು ಬರ್ತದೆ, 2 + 3 - 11 + 6. ಸೊ ಅಲ್ಲಿಗೆ ಆ್ಯಡ್ ಮಾಡಿದ್ರೆ 0 ಬರ್ತವೆ. ಓಕೆನಾ. ಸೊ ಈ ರೀತಿ ಎಲ್ಲ ಪ್ರಶ್ನೆಗಳು ನಿಮಗೆ 1 ಅಂಕಕ್ಕೆ ಬರುತ್ತೆ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು ಯಾವಪ್ಪ ಅಂತ ಹೇಳಿದರೆ, ಸೊ ಕೆಳಗಿನ ಆದರ್ಶ ರೂಪ ಬರೆಯಿರಿ. ರೇಖಾತ್ಮಕ ಬಹುಪದೋಕ್ತಿಗೆ ax + b, ಘನ ಬಹುಪದೋಕ್ತಿಗೆ ax³ + bx² + cx + d ಆಗಿರ್ತದೆ. ಸೊ ಈ ರೀತಿ ಲೆಕ್ಕಗಳನ್ನು 2 ಅಂಕಕ್ಕೆ ಕೇಳುವ ಚಾನ್ಸಸ್ ಇರ್ತದೆ. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 6x² - 3 - 7x ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಶೂನ್ಯತೆ ಕಂಡುಹಿಡಿಯಬೇಕು ಅಂದರೆ ಇಲ್ಲಿ ನಮಗೊಂದು ಸಮೀಕರಣ ಇದೆ. ಸೊ ಇದನ್ನು ನಾವು ಅಪವರ್ತಿಸಬೇಕು. ಗುಣಿಸಿದ್ರೆ 18 ಬರಬೇಕು, ಕೂಡಿಸಿದ್ರೆ 7 ಬರಬೇಕು, -7 ಬರಬೇಕು. ಸೊ ಅದೇ ಯಾವುದಪ್ಪ, 9 × 2 = 18. ಸೊ ಹಾಗಾಗಿ -9x + 2x. ಸೊ ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಮಾಡಿದ್ರೆ ನಮಗೆ ಬರುವಂಥದ್ದು ಎಕ್ಸ್ ಬೆಲೆ 3/2 ಆ್ಯಂಡ್ ಒನ್ ಮೋರ್ ಎಕ್ಸ್ ವ್ಯಾಲ್ಯೂ -1/3. ಹಾಗಾಗಿ 2 ಶೂನ್ಯತೆಗಳು ಈ ರೀತಿ ನಾವು ಕಂಡುಹಿಡಬೇಕು. ನೆಕ್ಸ್ಟ್ ನೋಡಿ, ಈ ರೀತಿ ಪ್ರಶ್ನೆಗಳನ್ನೇ ನಿಮಗೆ ಹೆಚ್ಚಾಗಿ 2 ಅಂಕಕ್ಕೆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿಕೊಡ್ತಾರೆ ಮಕ್ಕಳ. ಹಾಗಾಗಿ ಹೆಚ್ಚು ಪ್ರಾಕ್ಟೀಸ್ ಮಾಡಿ. ಬಹಳ ಈಸಿ ಇದೆ, ಅಪವರ್ತಿಸೋದು ನಿಮಗೆ ಗೊತ್ತಿದೆ ಮಕ್ಕಳ. ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ನೀವು 2 ಅಂಕಕ್ಕೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 4ನೇ ಲೆಕ್ಕ, x² + 7x + 10 ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಫಸ್ಟ್ ನಾವು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡ್ಕೊಳ್ಳೋಣ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅದು ಗೊತ್ತಿದೆ. ಸೊ ವ್ಯಾಲ್ಯೂಸ್ ಬರ್ಕೊಳ್ಳೋಣ. ಸೊ x² + 7x + 11 + 10. ಸೊ ಮಲ್ಟಿಪ್ಲೈ ಮಾಡಿದರೆ 10 ಬರಬೇಕು, ಆ್ಯಡ್ ಮಾಡಿದ್ರೆ 7 ಬರಬೇಕು. ಸೊ 5 × 2 = 10 ಆಗುತ್ತೆ. ಸೊ ಇಲ್ಲಿಗೆ ಎಕ್ಸನ್ನು ಕಾಮನ್ ತೊಗೊಂಡ್ರೆ ಉಳಿಯುವಂಥದ್ದು x + 5. ಇಲ್ಲಿ 2 ಕಾಮನ್ ತೆಗೆದ್ರೆ x + 5 ಆಗುತ್ತೆ. ಸೊ ಎರಡಲ್ಲೂ ಕಾಮನ್ ತೆಗೆದ್ರೆ x + 5 × x + 2 ಆಯಿತು. ಸೊ x ವ್ಯಾಲ್ಯೂ -5, x ವ್ಯಾಲ್ಯೂ -2. ಸೊ ಅಲ್ಲಿಗೆ ನನಗೆ 2 ಶೂನ್ಯತೆಗಳು ಗೊತ್ತಾಯಿತು. ಸೊ ಇವುಗಳ ಸಂಬಂಧವನ್ನು ತಾಳೆ ನೋಡಿ. ಈ ಪ್ರಶ್ನೆನ ಇವನ್ ನಿಮ್ಮ ಲಾಸ್ಟ್ ಪ್ರಿಪ್ರೇಟರಿನಲ್ಲೂ ಸಹ ಕೇಳಿದ್ದಾರೆ ಮಕ್ಕಳ. ಹಾಗಾಗಿ ಲಾಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲೂ ಇದೆ, ಪ್ರಿಪ್ರೇಟರಿಗಳಲ್ಲೂ ಕೇಳಿದ್ದಾರೆ, ಅಭ್ಯಾಸ ಮಾಡ್ಕೊಳ್ಳಿ. ಸೊ ಯಾವ ರೀತಿ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋದು ಅಂತ ಹೇಳಿದ್ರೆ, ಶೂನ್ಯತೆಗಳ ಮೊತ್ತ α + β. ಸೊ ಇಲ್ಲೆರಡು ಶೂನ್ಯತೆ ಗೊತ್ತಾಗಿದೆ, -5 - 2 = -b/a. ಸೊ b ಅಂದರೆ ಏನು, 7 -7/1. ಸೊ ಹಾಗಾಗಿ LHS = RHS. ಸೊ ಆಗ ಏನಾಗಿದೆ, ಸಂಬಂಧ ಸರಿಯಾಗಿದೆ, ವೆರಿಫೈ ಮಾಡ್ಬೋದು. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧವನ್ನು ನೀವು ನೋಡಬೇಕು. ನೆಕ್ಸ್ಟ್ ನೋಡಿ, ಅದೇ ರೀತಿಯ ಲೆಕ್ಕಗಳನ್ನು ಇಲ್ಲಿ ಕೇಳಿದ್ದಾರೆ ಮಕ್ಕಳ. 2 ಮೊತ್ತ ಮತ್ತು ಗುಣಲಬ್ಧ ಕೊಟ್ಟು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಬೇಕು. ಸೊ ಈ ರೀತಿ ಕೊಟ್ಟು ಬಹುಪದೋಕ್ತಿಯನ್ನು ಕಂಡುಹಿಡಿರಿ. ಸೊ ಈ ಪಾಠದಿಂದ ಮಕ್ಕಳ ನೀವು ಈ ರೀತಿಯ ಲೆಕ್ಕಗಳನ್ನೇ ಹೆಚ್ಚಾಗಿ ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಮಕ್ಕಳ. ಜಾಸ್ತಿ ನಿಮಗೆ ಕೇಳುವಂಥದ್ದೇ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ, ಅಥವಾ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಈ ರೀತಿ ಇದ್ದರೆ ಅವುಗಳ ಸಂಬಂಧವನ್ನು ತಾಳೆ ನೋಡಿ, ಅಥವಾ ಎ ಮತ್ತು ಬಿ ಬೆಲೆಗಳನ್ನು ಕಂಡುಹಿಡಿಯಿರಿ. ಹಾಗಾಗಿ ಈ ರೀತಿ ಪ್ರಶ್ನೆಗಳಿಗೆ ನೀವು ಹೆಚ್ಚು ಗಮನವನ್ನು ಕೊಟ್ಟು ಕಲಿತ್ರೆ ನಿಮ್ಮ ಎಕ್ಸಾಮ್ಗೆ ಬಹಳಷ್ಟು ಯೂಸ್ ಆಗುತ್ತೆ ಮಕ್ಕಳ. ಹಾಗಾಗಿ ನಾನು ಕೊಡ್ತಿರೋಂಥ ಇಲ್ಲಿರೋ ಎಲ್ಲ ಪ್ರಶ್ನೆಗಳು ಸಹ ಇದೇ ರೀತಿ ಪ್ರಶ್ನೆಗಳು, x² - 6x + k. ಸೊ ಇಲ್ಲಿ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆ 2ರಷ್ಟು ಆದಾಗ k ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಏನಾಗ್ತದೆ, ಈ ಪ್ರಶ್ನೆಯಲ್ಲಿ ಏನಾಗ್ತದೆ, ಬೀಟಾ ಏನಾಗಿದೆ, ಆಲ್ಫಾದ 2 ಪಟ್ಟಿದೆ, ಹಾಗಾಗಿ 2α ಆಯಿತು. ಸೊ α + β = -b/a. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಆಲ್ಫಾ ಬೆಲೆ ಸಿಕ್ಬಿಡುತ್ತೆ 2. ಶೂನ್ಯತೆಗಳ ಗುಣಲಬ್ಧ ಕಂಡುಹಿಡ್ಕೊಂಡ್ರೆ k ಬೆಲೆ ಗೊತ್ತಾಯಿತು. ಸೊ ಹಾಗಾಗಿ ನಿಮ್ಮ ಎಕ್ಸಾಮ್ಗೆ ಈ ರೀತಿ ಲೆಕ್ಕಗಳನ್ನೇ ಹೆಚ್ಚಾಗಿ ಕೇಳ್ತಿರೋದ್ರಿಂದ ಸೊ ಇವುಗಳನ್ನು ನೀವು ನೋಡಿಕೊಂಡು ಓದ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಅಂಕಕ್ಕೆ ಏನಾದರೂ ಕೇಳಿದ್ರೆ ಈ ರೀತಿ ಲೆಕ್ಕ ಬರ್ತವೆ. ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿರುವಂತಹ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಹಾಗೂ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಸೊ ಲಾಸ್ಟ್ ಇಯರ್ ಪ್ರಿಪ್ರೇಟರಿನಲ್ಲಿ ಕೇಳಿದ್ರು ಮಕ್ಕಳು. ಸೊ ಶೂನ್ಯತೆಗಳ ಮೊತ್ತ ಗೊತ್ತಿದೆ, α + β -3. ಅವುಗಳ ಗುಣಲಬ್ಧ α β 2 ಅಂತಲೂ ಗೊತ್ತಿದೆ.
ಸೊ ಈಗ ನಮಗೆ ಬಹುಪದೋಕ್ತಿ ಬರೀಬೇಕು. ಸೊ ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಸೊ ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಆಯಿತು. ಸೊ ಈಗ ಶೂನ್ಯತೆ ಕಂಡುಹಿಡಿಯೋದು ಬಹಳ ಈಸಿ. ಅದನ್ನು ಅಪವರ್ತಿಸ್ಕೊಳ್ಳೋಣ, ಯಾಕೆಂದರೆ ನಮಗೆ ಒಂದು ವರ್ಗ ಬಹುಪದೋಕ್ತಿ ಸಿಕ್ತು. ಅವುಗಳನ್ನು ಅಪವರ್ತಿಸಿದ್ರೆ ನಮಗೆ 2 ಶೂನ್ಯತೆಗಳು ಬರ್ತದೆ, ಆಲ್ಫಾ ಮತ್ತು ಬೀಟಾ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ನೋಡಿ. ಇನ್ನೂ ಒಂದು ಲೆಕ್ಕ ಜೂನ್ 2024ರಲ್ಲಿ 2ನೇ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಇದನ್ನು ಕೇಳಿದ್ದಾರೆ ಮಕ್ಕಳ. ಹಾಗಾಗಿ ನೋಡ್ಕೊಳ್ಳಿ ಅದೇ ರೀತಿಯ ಲೆಕ್ಕವನ್ನು. ಸೊ ಕೇಳುವಂಥ ಚಾನ್ಸಸ್ ಹೆಚ್ಚಾಗಿರ್ತದೆ. 2 ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟು ವರ್ಗ ಬಹುಪದೋಕ್ತಿ ಬರೆದು ಶೂನ್ಯತೆ ಕಂಡುಹಿಡಲಿಕ್ಕೆ. ಹಾಗಾಗಿ ಈ ಥರ ಪ್ರಶ್ನೆಗೆ ಈ ಪಾಠದಿಂದ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದಿಷ್ಟನ್ನು ನೀವು ಈ ಪಾಠದಿಂದ ಅಭ್ಯಾಸ ಮಾಡ್ಕೊಳ್ಳಿ. 4 ರಿಂದ 5 ಅಂಕಗಳು ಬರ್ತವೆ. ಶೂನ್ಯತೆಗಳನ್ನು ಕಂಡುಹಿಡಿಯೋದು ಯಾವ ರೀತಿ, ಡಿಗ್ರಿಗಳನ್ನು ಬರೆಯುವಂಥದ್ದು, ಮತ್ತು ಅವುಗಳ ಸಂಬಂಧ ಆಲ್ಫಾ ಪ್ಲಸ್ ಬೀಟಾ ಅಂದರೆ -b/a, ಆಲ್ಫಾ ಬೀಟಾ ಅಂದರೆ c/a. ಸೊ ಇದಿಷ್ಟು ಕಾನ್ಸಂಟ್ರೇಟ್ ಮಾಡಿಕೊಂಡು ಅಪವರ್ತಿಸೋದು ಇದನ್ನೆಲ್ಲ ಕಲ್ತ್ಕೊಳ್ಳಿ. ಈಸಿಯಾಗಿ ನೀವು 4 ರಿಂದ 5 ಅಂಕಗಳನ್ನು ಈ ಪಾಠಕ್ಕೆ ಕೇಳುವಂಥ ಬ್ಲೂ ಪ್ರಿಂಟ್ ಪ್ರಕಾರ ಅಷ್ಟೇ ಬರುವಂಥದ್ದು. ಹಾಗಾಗಿ ನೀವು 4 ಅಂಕಗಳನ್ನು ಈಸಿಯಾಗಿ ಈ ಪಾಠದಲ್ಲಿ ಗಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ.